ನಿಮಗೂ 63 64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ಸರಿನಾ ನೀವು ಮಾಡ್ತಾ ಇರೋದು? ಬಿಟ್ಬಿಡ್ರಿ ಸಾಕು. ಏನಕ್ಕೆ ಬೇಕು? ಇನ್ನು ಮುಂದಕ್ಕಾದ್ರೂ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತೊಗೊಂಡೋಗಂಥದ್ದು ಮಾಡ್ರಿ. ದ್ವೇಷ ಸಾಧನೆ ಮಾಡೋದು ಬಿಡ್ರಿ. ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷ ಆಯಾ ಕಾಲಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದು ಕೈಗೊಳ್ಳುತ್ತೆ. ಇದು ಗೊತ್ತಿರಲಿ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಮುನಿರತ್ನ, ಶಾಸಕನು ವಿಜೇಂದ್ರ ಅವರು, ಅಶೋಕ್ ಅವರು, ಅಶ್ವಥ್ ನಾರಾಯಣ ಅವರು, ಸಿ ಟಿ ರವಿ ಅವರು, ಪ್ರತಿಯೊಬ್ಬರೂ ಸಹ ನಮ್ಮ ಪಕ್ಷದ ಮುಖಂಡರುಗಳೇ. ಮುನಿರತ್ನನ್ಗೆ ಅನ್ಯಾಯ ಆಗಿದೆ ಅನ್ನೋದು ಹೇಳದೇ ಇರೋದಕ್ಕೆ ಕಾರಣ ಎರಡೇ. ಪ್ರಕರಣ ಯಾವಾಗಲೂ ನ್ಯಾಯಾಲಯದಲ್ಲಿ ಇರುವಾಗ ಅದರ ಮಧ್ಯೆ ಯಾರು ಪ್ರವೇಶ ಮಾಡ್ಬೋದು, ಅದ್ರ ಬಗ್ಗೆ ಮಾತನಾಡ್ಬೋದು. ಇದು ತಮಗೂ ಗೊತ್ತಿರಲಿ, ನನಗೂ ಗೊತ್ತಿರಲಿ. ಆಶ್ವಾಸನೆಗಳು ಏಕಾಂಗಿ ಆದಾಗ ಅವರು ಏಕಾಂಗಿ ಆಗ್ತಾರೆ. ಆಶ್ವಾಸನೆಗಳು ಈಡೇರದೇ ಇದ್ದಾಗ ಅವ್ರು ಏಕಾಂಗಿ ಆಗ್ತಾರೆ. ಆಶ್ವಾಸನೆಗಳು ಜೀವಂತವಾಗಿ ಇಟ್ಟಿರೋವರೆಗೂ ಅವ್ರು ಏಕಾಂಗಿ ಆಗಲ್ಲ. ಆಶ್ವಾಸನೆಗಳು ಇನ್ನೂ ಸತ್ತಿಲ್ಲ, ಜೀವಂತವಾಗಿದೆ. ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಪಾಪ ಕೌನ್ಸಿಲರ್ ಎಲೆಕ್ಷನ್ವರೆಗೂ ಇರುತ್ತೆ. ಎಲೆಕ್ಷನ್ ಆದಮೇಲೆ ಸಂತ್ರಸ್ತರು ಆವಾಗೆಲ್ಲ ಬರ್ತಾರೆ, ಚುನಾವಣೆವರೆಗೂ ಬರಲ್ಲ. ಎಲ್ಲರೂ ಅಲ್ಲಿವರೆಗೂ ನಾವು ಕಾಯಬೇಕು. ಸಂತ್ರಸ್ತರು ವ್ಯತ್ಯಾಸ. ಪಾಪ ಚುನಾವಣೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆ ಚುನಾವಣೆ ಬಂದ ಮೇಲೆ ಎಲ್ಲ ಸರಿ. ಬೇರೆ ನೋಡಿ, ಎಸ್ ಟಿ ಸೋಮಶೇಖರ್ ಅವರು ನನ್ನ ಭಾಳ ಆತ್ಮೀಯರು, ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಅಪಾರವಾದ ಗೌರವ, ಇವತ್ತಿಗೂ ಅಭಿಮಾನ. ಅವರು ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಒಳ್ಳೆ ಕತೆ ಆಯ್ತಲ್ಲ. ಕುಮಾರಣ್ಣನ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಕುಮಾರಣ್ಣನ ಮನೆ ಹತ್ರ ನಿಂತ್ಕೊಂಡವ್ರೆ. ಕುಮಾರಣ್ಣನ ಇವತ್ತ ಏನೋ ಬರೋ ಅಂತ ಮಾತಾಡೋ ಅಂತ ಒಂದು ಕಾಲ ಆಯಿತು. ಅದರಲ್ಲಿ ನಂದು ಯಾವುದೇ ಮಹಾ. ಆದರೂ ಅವ್ರು ನನ್ನ ಸ್ನೇಹಿತರು. ಅವ್ರ ಬಗ್ಗೆ ಒಂದೇ ಮಾತು, ಮೋದಿಗಿಂತ ಚಿಕ್ಕವರು, ಅಮಿತ್ ಶಾಕ್ಕಿಂತ ದೊಡ್ಡವರು. ನಾನೇನು ಮಾತಾಡಲ್ಲ. KRS ಕಟ್ಟಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ನೇ ಯಾರು ನೆನೆಸ್ಕೊಳ್ಳಲ್ಲ. ಬೆಂಗಳೂರು ಕಟ್ಟಂತ ಕೆಂಪೇಗೌಡರು ನೆನೆಸ್ಕೊಳ್ಳಲ್ಲ. ವಿಧಾನಸೌಧ ಕಟ್ಟಂತ ಹನುಮಂತೆ ಅವರು ನೆನೆಸ್ಕೊಳ್ಳಲ್ಲ. ನಮ್ದು ಯಾವ ಲೆಕ್ಕ ಆದರೂ ರಾಜಕಾರಣದಲ್ಲಿ ಯಾರಾದರೂ ಭಾಳ ನನ್ನ ಸ್ನೇಹಿತ ಅಂದರೆ ಅವರಂಥ ಶತಮೂರ್ಖರು ಯಾರೂ ಇಲ್ಲ. ರಾಜಕಾರಣ ಯಾವ ಸ್ನೇಹಿತರು ಅಲ್ಲ, ಯಾವ ಶತ್ರುಗಳಲ್ಲ, ಯಾವ ಮಿತ್ರರು ಅಲ್ಲ. ಇದು ಗೊತ್ತಿರಲಿ. ಹೃದಯಾಂತರಾಳದಿಂದ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ರಾಜಕಾರಣ ಇದೇನು ಇವತ್ತಿಂದ ಬರ್ತಾ ಇದೆ. ಮಹಾಭಾರತದಿಂದ ಹಿಡಿದು ರಾಮಾಯಣದಿಂದ ಹಿಡಿದು ಇವತ್ತವರೆಗೂ ಇದು ಹಿಂಗೆ ಬರ್ತಾ ಇದೆ. ಆವತ್ತಿಗೂ ಇತ್ತು, ಇವತ್ತಿಗೂ ಇದೆ. ಆವತ್ತಿಗೂ ಪಕ್ಷಪಾತ ಇತ್ತು, ಇವತ್ತಿಗೂ ಇದೆ. ಬೇರೆ ಸಾಕಾ? ಈಗಲೂ ನಾನು ಹೇಳಿದ್ದಷ್ಟೇ. ಈ ಮಟ್ಟಕ್ಕೆ ಬೆಳೆದು ಇನ್ನು ಮುಂದಕ್ಕೆ ಈ ಥರ ಸಣ್ಣತನ ಬಿಟ್ಟು ಒಳ್ಳೇದಾಗಲಿ ಅಂತ ಅವ್ರಿಗೆ ಬಯಸ್ತೀನಿ.